UI ಮೂವಿ ರಿವ್ಯೂ. ಮೂವಿ ಏನೂ ಚೆನ್ನಾಗಿರಲಿಲ್ಲ. ಅವರು ಮೋಸ್ಟ್ಲಿ ಅದೇ ಎಲ್ಲ ಜನ ದಡ್ರು ಅಂತ ಅಂದ್ಕೊಂಡು ಈ ಥರದ್ದೊಂದು ಮಾಡಿಬಿಟ್ಟು ಏನೋ ಒಂದು ಮಾಡೋಣ ಅಂತ ಮಾಡಿರ್ಬೋದು ಅಂತ ಅನಿಸುತ್ತೆ. ಇಲ್ಲ, ಮೂವಿ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಕೆಲವರೆಲ್ಲ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದಾರೆ, ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ, ಮೂವಿನೇ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ. ಮಧ್ಯದಲ್ಲಿ ಬೇಜಾರಾದರೆ ಬ್ಯಾಕ್ಗ್ರೌಂಡ್ ಸೌಂಡ್ ಕೊಡ್ತೀನಿ ಚೂರು, ಅದೊಂದು ಆ ಸೌಂಡ್ ಮತ್ತೆ ಒಂದು ಚೂರು ಸ್ವಲ್ಪ ಹಾಕಿ. ಉಪೇಂದ್ರ ರೆವಲ್ಯೂಷನರಿ ಕಟ್ಟೋ. ಓಕೆ, ಕಟ್ಟಾಯ್ತಲ್ಲ ರಿವ್ಯೂ, ಕಟ್ಟಾಯ್ತಲ್ಲ ಪಾರ್ಟ್ 1. ಸ್ವಲ್ಪ ಥಿಂಕ್ ಮಾಡ್ತಿರ್ತೀನಿ ನಾನು, ಪಾರ್ಟ್ 2 ಮಾಡಬೇಕು ಅಂತ ಕಾಣುತ್ತೆ. ಐ ನೀಡ್ ಟು ಥಿಂಕ್. ಯಾಕಂದರೆ ಇದು ಉಪೇಂದ್ರ ಅವ್ರು ಮಾಡಿರೋ ಮೂವಿ. ಒಂದು ಲೈನು ಹೇಳ್ದಿರೋ ಥರ ಏನಾರು ಇರುತ್ತಾ? 15 ನಿಮಿಷ ಒಂದು ಲೈನು ಹೇಳೋಕ್ಕಾಗಿಲ್ಲ ಅಂದರೆ ದಡ್ಡ ಶಿಖಾಮಣಿ ನನಗೇನೂ ಅರ್ಥ ಆಗಿಲ್ಲ ಅಂತ ಅರ್ಥ. ಹಾಗಾಗಿ ಥಿಂಕ್ ಮಾಡಬೇಕು. ಥಿಂಕ್ ಮಾಡಿದ್ರೆ ಇದರಲ್ಲಿ ಏನಾದ್ರು ಹೊಳೆಯುತ್ತೆ. ಹಾಗಾಗಿ ನಾನು ಸ್ವಲ್ಪ ಥಿಂಕ್ ಮಾಡ್ತೀನಿ. ಅದಾದಮೇಲೆ ರಿವ್ಯೂ ಪಾರ್ಟ್ 2 ನಾವು ಇದರಲ್ಲಿ ಪಬ್ಲಿಷ್ ಮಾಡೋಣ. ಥಿಂಕ್ ಮಾಡಿದ್ಮೇಲೆ ಅವಾಗ ಏನು ವಿಚಾರಗಳು ಹೊರಗೆ ಬರುತ್ತೆ ಅಂತ ನೋಡೋಣ. ಇವಾಗ ಹೊಳಿತು. ತುಂಬ ಪಾಸಿಟಿವ್ ಅಂಶಗಳಿದೆ ಮೂವಿಲಿ, ತುಂಬ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಈ ಮೂವಿಲಿದೆ. ಅರ್ಥ ಮಾಡ್ಕೋಬೇಕಾಗಿರೋದು, ಅರ್ಥ ಮಾಡಿಕೊಂಡು ಅಳವಡಿಸ್ಕೊಳ್ಬೇಕಾಗಿರೋದು ತುಂಬ ಸಂಗತಿಗಳು ಈ ಮೂವಿನಲ್ಲಿದ್ದಾವೆ. ಅದನ್ನು ಒಂದೊಂದಾಗಿ ನಾನೀಗ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಬಂದ ಇವನು, ನೀ ಯಾಕೋ ಬಂದೆ ಕೆಟ್ಟವನೇ? ಯಾಕೆ ಬಂದೆ ಅಂತ ಹೇಳಿದ್ರೆ ನಿನ್ನನ್ನು ತಡೆಯೋಕ್ಕೆ ಬಂದೆ ನಾನು. ಏನು ಮಾಡ್ತಿರೋದೇನು ನೀನು? ಒಳ್ಳೆನಾಗ್ಲಿಕ್ಕೆ ಹೋಗ್ತಿದ್ಯಾ ನೀನು? ಒಳ್ಳೆತನಕ್ಕೇನೂ ಬೆಲೆ ಇಲ್ಲ. ನೀನು ಒಳ್ಳೆನಾಗಕ್ಕೆ ನಾನು ಬಿಡೋದೂ ಇಲ್ಲ. ಇಲ್ಲ ಕಣೋ ಕೆಟ್ಟವನೇ, ಸುಮಾರು ಒಳ್ಳೆ ಅಂಶಗಳಿದೆ ಮೂವಿಲಿ. ನನಗೀಗ ಅದು ಹೊಳೆದಿದೆ, ಅದನ್ನು ನಾನು ನಮ್ಮ ಪ್ರೀತಿಯ ವೀಕ್ಷಕರಿಗೆ ಹೇಳಬೇಕು. ನೀನು ತೊಂದರೆ ಕೊಡಬೇಡ ನನಗೆ ಹೇಳಕ್ಕೆ ಬಿಡು, ನನ್ನ ಪಾಡಿಗೆ ನಾನು ಹೇಳಕ್ಕೆ ಬಿಡು. ರಿವ್ಯೂ ಪಾರ್ಟ್ 2 ಮಾಡೋಕ್ಕೆ ಬಿಡು. ನೀನು ನನಗೆ ಡಿಸ್ಟರ್ಬ್ ಮಾಡಬೇಡ. ನೀನು ಏನು ನಾಟಕ ಮಾಡ್ತೀಯ? ನೀನು ಒಳ್ಳೆಯವನಂತ ಹೇಳ್ತೀಯ, ಸುಮ್ಮನೆ ನಾಟಕ ಮಾಡ್ತೀಯ. ರಿವ್ಯೂ ಪಾರ್ಟ್ 2 ಮಾಡೋ ಲೆಕ್ಕಾಚಾರ ನಿನಗಿತ್ತ? ಫಸ್ಟ್ ಆಫ್ ಆಲ್ ಇಲ್ಲ, ಅದು ಓಡಿದೆ ಅಂಥೇಳಿ ನೀನು 2ನೇ ಪಾರ್ಟ್ ಮಾಡೋಕ್ಕೆ ಹೊರಟಿದ್ಯಾ. UI ಮೂವಿ ಟ್ರೆಂಡಿಂಗಲ್ಲಿದೆ, ಸಿಕ್ಕಾಪಟ್ಟೆ ಜನ ನೋಡ್ತಿದ್ದಾರೆ. ಇನ್ನೊಂದು ವೀಡಿಯೋ ಮಾಡೋರು ಜನ ನೋಡಿಬಿಡ್ತಾರೆ ಅಂತ ನೀನು ಮಾಡ್ತಿರತ್ತಾನೆ. ಸುಳ್ಳು ಯಾಕೆ ಹೇಳ್ತೀಯ? ಲೋ ಕೆಟ್ಟವನೇ, ನೀನು ಕೆಟ್ಟವನು, ಅದಕ್ಕೆ ನಿನಗೆ ಬರೀ ಇಂಥದ್ದೇ ಹೊಳಿಯುತ್ತೆ. ನನಗೆ ಅದರಲ್ಲಿ ಆನೆಸ್ಟಾಗಿ ಒಂದಷ್ಟು ಒಳ್ಳೆ ವಿಚಾರಗಳು ಕಾಣಿಸ್ತಾ ಇದೆ, ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನು ಹೇಳಕ್ಕೆ ನಾನು ಬಂದಿದ್ದೀನಿ. ತೊಂದರೆ ಕೊಡಬೇಡ. ನೀನು ಸುಮ್ಮನೆ ಹೊರಟೋಗ್ಬಿಡು ಇಲ್ಲಿಂದ. ನೀ ಎಲ್ಲಿದ್ಯೋ ಆ ಜಾಗಕ್ಕೆ ಹೋಗ್ಬಿಡು. ಏನು ಮಾತಾಡ್ತಿದ್ದ ನೀನು? ಎಲ್ಲಿದ್ಯೋ ಆ ಜಾಗಕ್ಕೆ ಹೋಗ್ಬಿಡ. ನಾನಿರೋದು ನಿನ್ನ ತಲೆ ಒಳಗಡೆನೆ. ನಿನ್ನ ತಲೆ ಒಳಗಿದ್ದುಕೊಂಡು ನಿನ್ನ ತಲೆ ಒಳಗಡೆನೆ ನಿನ್ನನ್ನೇ ಬಂಧಿಸಿರೋನು ನಾನು. ಈ ಜಗತ್ತಲ್ಲಿರೋ ಪ್ರತಿಯೊಬ್ಬರ ತಲೆಯಲ್ಲೂ ಹೀಗೆ ಆಗೋದು. ಮತ್ತು ಎಲ್ಲಿದ್ಯೋ ಆ ಜಾಗಕ್ಕೆ ವಾಪಸ್ ಹೋಗು ಅಂತ ನನಗೆ ಹೇಳ್ತಾ ಇದೀಯಾ? ನೀನು ಏನಕ್ಕೆ ಫಸ್ಟ್ ಆಫ್ ಆಲ್ ಓಕೆ, ನೀನು ಹೇಳೋದು ನಿಜ ಅಂತ ಅಂದ್ಕೊಳ್ಳೋಣ. ಈ ಮೂವಿಲಿ ಭಾಳ ಒಳ್ಳೆಯ ಅಂಶಗಳಿದೆ ಅಂತ ಅಂದ್ಕೊಳ್ಳೋಣ. ಅದನ್ನು ನೀನು ಹೇಳಿ ಏನು ಪ್ರಯೋಜನ ಇದೆ? 10 ಜನ ರಿವ್ಯೂವರ್ಸು ಅವ್ರಿಗೆ ಬೇಕಾದಂಗೆ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದಾರೆ. ಇದಕ್ಕೆ ಅರ್ಥ ಇದು ಅಂತ ಹೇಳಿದ್ದಾರೆ. ಈಗ ಮತ್ತೆ ನೀನು ಅದನ್ನು ಹೇಳಿ ಏನು ಪ್ರಯೋಜನ ಇದೆ? 10ರಲ್ಲಿ ನೀನು ಒಬ್ಬ ಆಗ್ತೀಯ, 11ನೇವನ್ನ ಆಗ್ತೀಯ. ನೀನೊಂದು ಇಂಟರ್ಪ್ರಿಟೇಷನ್ ಕೊಟ್ಬಿಡ್ತೀಯ. ದೊಡ್ಡ ಇವನ್ ಥರ ನಿನಗೇನೋ ದೊಡ್ಡ ಬ್ರಹ್ಮಜ್ಞಾನಿ ಅಂತ ಅಂದ್ಕೊಂಡು ನೀನು ಇಂಟರ್ಪ್ರಿಟೇಷನ್ ಕೊಟ್ಬಿಡ್ತೀಯ. ಏನು ಪ್ರಯೋಜನ ಇದೆ? ಜನಕ್ಕೆ ಅದು ಬೇಕು ಅಂತ ಅಂದ್ಕೊಂಡಿದ್ದೀಯ. ಎಷ್ಟು ಜನ ನೋಡ್ತಾರೆ? ವ್ಯೂಸ್ ಎಷ್ಟು ಬಂದುಬಿಡುತ್ತೆ? ನಿನಗೆ ಬೇಕಾಗಿರೋದು ವ್ಯೂಸು. ಆ ವ್ಯೂಸಿಂದ ಬರೋ ರೆವೆನ್ಯೂನ ನೀವು 18-20 ಜನ ಇದ್ದೀರಾ. ಯಾವ್ದು ಇಂಪಾರ್ಟೆಂಟ್ ನಿಮಗೆ, ನಿಮ್ಮ ಟೀಮ್ಗೆ? ವ್ಯೂಸು ರೆವೆನ್ಯೂ ತಾನೇ. ನೋಡು, ಏನು ಎಫರ್ಟೇ ಹಾಕಿಲ್ಲ ನೀನು. ರಿವ್ಯೂ ಪಾರ್ಟ್ 1 ಅಂತ ಮಾಡಿದೆಯಲ್ಲಪ್ಪ, ಏನು ಎಫರ್ಟ್ ಹಾಕಿದ್ಯಾ? ಬಂದ್ಯಾ, ಕೂತ್ಕೊಂಡ್ಯಾ, ಆ ಕಡೆ ಈ ಕಡೆ ಹಿಂಗೆ ನೋಡಿದ್ಯಾ, ಆ ಮೂವಿಲಿರೋ ಸೌಂಡ್ 2 ತೊಗೊಂಡು ಅದನ್ನು ಮಧ್ಯದಲ್ಲಿ ಹಾಕಿ ಸೌಂಡ್ ಹಾಕಿ ಅಂತ ಹೇಳಿ ನಾಟಕ ಮಾಡಿದ್ಯಾ. 15 ನಿಮಿಷ ಹಂಗೆ ಮಾಡಿಬಿಟ್ಟು ಏನೂ ಹೊಳಿತಾ ಇಲ್ಲ ಅಂತ ನಾಟಕ ಮಾಡಿಬಿಟ್ಟು ಹೋಗ್ಬಿಟ್ಯಾ. ವ್ಯೂಸು 4 ಲಕ್ಷ ಆಗ್ತಾಯಿದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ 6 ಲಕ್ಷ ದಾಟ್ತಾ ಇದೆ. ಏನು ಬೇಕಾಗಿರೋದು ನಿನಗೆ? ಸುಲಭ ದಾರಿ ಕಣೋ, ಅದನ್ನೇ ಮಾಡೋ. ಮತ್ತು ಇನ್ನೊಂದು 15 ನಿಮಿಷ ಹಂಗೆ ಆ ಕಡೆ ಈ ಕಡೆ ನೋಡಿಬಿಡು, ಒಳ್ಳೆ ವ್ಯೂಸ್ ಕಿತ್ಕೊಂಬರುತ್ತೆ. 2 ದಿನ ನಿನಗೆ ವರ್ಕೌಟ್ ಆಗಿಬಿಡುತ್ತೆ. ನಿಮ್ಮದು ಕಾಸ್ಟು ಖರ್ಚು ಎಲ್ಲ ಗೊತ್ತಾ? ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊತೀಯ? ಈಸಿ. ನೀವು ಇಡೀ ಟೀಮ್ನವರು 18-20 ಜನ ಸೇರಿಕೊಂಡು ರಿಸರ್ಚ್ ಮಾಡ್ತೀರಾ, ಎಷ್ಟು ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ. ಸೈನ್ಸು, ಸ್ಪೇಸು, ಎಕಾನಮಿ, ಫಿನಾನ್ಸು, ಇನ್ವೆಸ್ಟ್ಮೆಂಟು ಎಲ್ಲದನ್ನು ನೀವು ಹೇಳೋಕ್ಕೆ ಟ್ರೈ ಮಾಡ್ತೀರಾ. ಪಾಲಿಟಿಕ್ಸು, ಸೋಷಿಯಲ್ ರಿಫಾರ್ಮು,
ಎಲ್ಲ ನೀವು ಹೇಳಕ್ಕೆ ಬಯಸ್ತೀರಾ. ಎಷ್ಟು ಕಷ್ಟಪಡ್ತೀರಾ ವ್ಯೂಸ್ ಪಡೆಯೋಕ್ಕೆ. ಯಾವುದೋ ಸಣ್ಣದು ಏನೋ ಗಿಮಿಕಿ ಶಾರ್ಟ್ ಹಾಕಿದ್ರೆ ಮಿಲಿಯನ್ ವ್ಯೂಸ್ ಬರುತ್ತೆ. ನೀವು ಕಷ್ಟಪಟ್ಟು 1 ಲಕ್ಷ 2 ಲಕ್ಷ ಅಪರೂಪಕ್ಕೆ 4 ಲಕ್ಷ ಎಲ್ಲೋ ರೇರ್ಲಿ ಮಿಲಿಯನ್ನು ಈ ಥರ ವ್ಯೂಸ್ ಮಾಡ್ತೀರಾ. ಇದು ಸ್ವಲ್ಪ ದಾರಿ ಅಲ್ವೇನೋ ಈ ಥರದ್ದೆಲ್ಲ. ನಿನ್ನ ಕೆಟ್ಟವನು ಅಂತ ಅನಿಸ್ಬೋದು, ನೀನು ದೊಡ್ಡ ಒಳ್ಳೆಯವನೇ ಇರ್ಬೋದು, ಆದರೆ ಯಾವುದಕ್ಕೆ ಬೆಲೆ ಈ ಜಗತ್ತಲ್ಲಿ. ಶಾರ್ಟ್ ಕಟ್ ಹಿಡ್ಕೊಂಡ್ಬಿಡು, ಉದ್ಧಾರ ಆಗಿಬಿಡ್ತೀಯ, ಎಲ್ಲೋ ಹೋಗ್ಬಿಡ್ತೀಯ ನೀನು, ಇನ್ನೂ ಉದ್ಧಾರ ಆಗಿಬಿಡ್ತೀಯ ನೀನು. ನನ್ನ ಮಾತು ಕೇಳು ಆಯಿತಾ. ಇದೊಂದಾಯಿತು. ಆ ಮೂವಿಲಿ ಏನಿದೆ ಅಂತ ನೀನು ಮತ್ತೆ ಹೇಳಕ್ಕೆ ಹೊರಟಿದ್ಯಾ? ಏನು ಪಾಸಿಟಿವ್ ಇದೆ ನನಗೆ ಹೇಳಿ ನೋಡೋಣ. ಏನು ಪಾಸಿಟಿವ್ ಇದೆ, ಏನು ಹೇಳಕ್ಕೆ ಹೊರಟಿದ್ದೀನಿ ಜನರಿಗೆ? ಅದು ಏನು ಅದು ಮೂವಿ ಮಾಡೋ ಸಬ್ಜೆಕ್ಟ್, ಅದನ್ನು ಮೂವಿನೇ ಮಾಡಬೇಕಾಗಿತ್ತಾ? ಸುಮ್ಮನೆ ಅದೊಂದು ಪಾಡ್ಕಾಸ್ಟ್ ಮಾಡಿಕೊಂಡು ನನ್ನ ಥಾಟ್ ಇದು ಅಂತ ಉಪೇಂದ್ರ ಅವರು ಹೇಳ್ಬೋದಾಗಿತ್ತು, ಒಂದು ಬುಕ್ ಬರಿಬೋದಾಗಿತ್ತು. ನೀವು ಯೂಟ್ಯೂಬ್ಗೆ ನಿಮಗೆ ಇಂಟರ್ವ್ಯೂ ಕೊಟ್ಟರಲ್ಲ, 8 ಪಾರ್ಟ್ ಇಂಟರ್ವ್ಯೂ, ಹಾಗೆ ಇನ್ನೊಂದಷ್ಟು ಇಂಟರ್ವ್ಯೂ ಕೊಡ್ಬೋದಾಗಿತ್ತು. ಅಲ್ಲೂ ಅವೇರ್ನೆಸ್ ಮೂಡಿಸ್ಬೋದಲ್ವ. ಮೂವಿ ಏನಕ್ಕೆ ಮಾಡಬೇಕಾಗಿತ್ತು? ಅದು ಮೂವಿ ಮಾಡೋ ಸಬ್ಜೆಕ್ಟ್, ಅದು ಎಂಟರ್ಟೈನ್ಮೆಂಟ್ ಇದೆಯಾ ಅದರಲ್ಲಿ? ಲೋ ಕೆಟ್ಟವನೇ, ನೀನು ಥಿಂಕ್ ಮಾಡೋದು ಈ ರೀತಿ, ನಿನ್ನನ್ನು ಬಿಟ್ಬಿಡು. ನನಗೆ ಏನು ಹೇಳಬೇಕು ಅದನ್ನು ಹೇಳಕ್ಕೆ ಬಿಡು. ನಿನಗೆ ಗೊತ್ತಾ ಅವ್ರದ್ದು ಹಿನ್ನೆಲೆ ಗೊತ್ತಾ ನಿನಗೆ? ಅವ್ರದ್ದು ಟ್ರ್ಯಾಕ್ ರೆಕಾರ್ಡ್ ನೋಡಿದ್ಯಾ? ಅವ್ರ ಲೈಫ್ ನೀನು ನೋಡಿದ್ಯಾ? ಅವ್ರ ಸ್ಟ್ರಗಲ್ ನೋಡಿದ್ಯಾ? ಅವ್ರಿಗೆ ಏನಕ್ಕೆ ಬೇಕು ಹೇಳು? ಅವ್ರಿಗೇನು ಇದನ್ನು ದರ್ದಿದ್ಯಾ? ಕಡಿತಾ ಇರುತ್ತಾ? ತುರಿಸ್ತಾ ಇರುತ್ತಾ ಸಮಾಜದಲ್ಲಿ ಬದಲಾವಣೆ ಮಾಡಬೇಕು ಅಂಥೇಳಿ? ಪರ್ಸ್ನಲ್ ಗೇನ್ ಏನು ಭಾಳ ಇದೆಯಾ ಅವರಿಗೆ? ನಿಜ, ಮೂವಿ ಅಂದಮೇಲೆ ಅದಕ್ಕೆ ಟಿಕೆಟ್ ಇರುತ್ತೆ, ಅದಕ್ಕೆ ಖರ್ಚಾಗುತ್ತೆ, ಅದಕ್ಕೆಲ್ಲ ಜನ ಬಂದು ನೋಡಬೇಕು, ಅದಕ್ಕೆ ಒಂದು ಕಾಸ್ಟ್ ಅನ್ನೋದು ಇರುತ್ತೆ ಅಲ್ವಾ? ಹಾಗಂತ ಒಂದು ಕೆಲಸ ಇಲ್ಲದೆ ಮಾಡಿರ್ತಾರೆ. ಒಂದು ಮೂವಿ ಮಾಡೋಕ್ಕೆ ಎಷ್ಟು ಕೆಲಸ ಇದೆ ಗೊತ್ತಾ? ಅಲ್ಲಿ ಫಸ್ಟ್ ಒಂದು ಡೈರೆಕ್ಟ್ರಿಗೆ ಐಡಿಯಾ ಬರಬೇಕು, ಅದನ್ನು ಅವ್ರು ಡೆವಲಪ್ ಮಾಡಬೇಕು, ಪ್ರೊಡ್ಯೂಸರ್ಸಿಗೆ ಪಿಚ್ ಮಾಡಬೇಕು, ಕೋಟ್ಯಂತರ ರೂಪಾಯಿ ದುಡ್ಡನ್ನು ಪ್ರೊಡ್ಯೂಸರ್ಸ್ ತಂದ ಮೂವಿಗೆ ಹಾಕಬೇಕು, ವರ್ಷಗಳ ಕಾಲ ಚಿತ್ರೀಕರಣ, ಎಡಿಟಿಂಗು ಏನೂ ಇಲ್ಲದೆ ಮಾಡಿಬಿಟ್ಟಿರ್ತಾರ. ಏನದಕ್ಕೆ ಏನು ಮೂವಿನ ಯಾಕೆ ಮಾಡಬೇಕಿತ್ತು? ಪಾಡ್ಕಾಸ್ಟ್ ಕೊಟ್ಟರೆ ಸಾಕಾಗಿರಲಿಲ್ವಾ? ಟ್ವೀಟ್ ಮಾಡಿದ್ರೆ ಸಾಕಾಗಿರಲಿಲ್ವಾ? ಪುಸ್ತಕ ಬರೆದಿದ್ರೆ ಸಾಕಾಗಿರಲಿಲ್ವಾ ಅಂತ ಹೇಳ್ತಿದೆಯಲ್ಲ. ಅದು ಅವರ ಸಾಮರ್ಥ್ಯ, ಅದು ಅವ್ರಿಗೆ ಭಗವಂತ ಕೊಟ್ಟಿರೋ ಕಲೆ ಅದು. ಅದ್ರ ಮೂಲಕ ಅವ್ರೇನೋ ಒಂದು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹಾಗಂತ ಬೇರೆ ದಿನ ಸುಮ್ಮನೆ ಕೂರಲ್ವಲ್ಲ, ಬೇರೆ ದಿನ ಅವ್ರು ಹೇಳ್ತಾ ಇರ್ತಾರಲ್ವ. ಮತ್ತು ಅವ್ರ ಮೂವಿಗೆ ಏನಕ್ಕೆ ಕಾಯ್ತೀರಪ್ಪ ನೀವು? ಹಂಗೆ ಎಲ್ಲ ಡೈರೆಕ್ಟರ್ಗಳು ಮೂವಿ ಮಾಡ್ತಾನೆ ಇರ್ತಾರೆ, ಎಲ್ಲ ಹೀರೋಗಳು ಮೂವಿಗಳನ್ನು ಮಾಡ್ತಾನೆ ಇರ್ತಾರೆ. ಎಷ್ಟೊಂದು ಮೂವೀಸ್ ಬರ್ತಾ ಇರುತ್ತೆ. ಎಷ್ಟು ಮೂವೀಸ್ ಬರುತ್ತೆ ವರ್ಷದಲ್ಲಿ? 100 ಬರುತ್ತಲ್ವ? ಜಗತ್ತಿನಾದ್ಯಂತ 1000 ಮೂವೀಸ್ ಬರುತ್ತಲ್ವ? ಮತ್ತೇನಕ್ಕೆ ಉಪೇಂದ್ರ ಅವ್ರ ಮೂವಿ ಕಾಯ್ತೀರಿ? ಬೇರೆ ಡೈರೆಕ್ಟರ್ಗಳು ಮತ್ತು ನಟರಿಂದ ಬರೋದನ್ನು ಇವ್ರ ಹತ್ರನೂ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಏನಕ್ಕೆ ಅವ್ರು ಯಾಕೆ ನೀವು ಕಾಯ್ತಾ ಇರ್ತೀರಿ? ಆಯಿತು, ಉಪೇಂದ್ರ ಆಯಿತು, ಪಿಟ್ಟು ಆಯಿತು, ಸೂಪರ್ ಆಯಿತು, ಯಾಕ್ರಿ ಡೈರೆಕ್ಟೇ ಮಾಡ್ತಿಲ್ಲ ಅಂತ ಯಾಕೆ ಕೇಳ್ತೀರಿ? ಬಿಟ್ಬಿಡಿ ಅವ್ರನ್ನ ಅವ್ರ ಪಾಡಿಗೆ. ಅವ್ರು ಮಾಡಬೇಕು ಅಂತ ಹೇಳ್ತೀರಾ ನೀವೆಲ್ಲ, ಮತ್ತು ಅವ್ರು ಮಾಡಿದಾಗ ಹಂಗೆ ಯಾಕೆ ಮಾಡಿದ್ರಿ, ಹಿಂಗೆ ಯಾಕೆ ಮಾಡಿದ್ರಿ ಅಂಥೇಳಿ ನೀವೇ ಮಾಡಿಬಿಡಿ. ಅವ್ರಿಗೆ ಏನಕ್ಕೆ ಮತ್ತೆ ಕೇಳ್ತೀರಾ ಅಲ್ವಾ? ಫಸ್ಟ್ ಆಫ್ ಆಲ್ ನಿಜ ನೀ ಹೇಳೋದು ನಾನು ಒಪ್ಕೊಳ್ತೀನಿ, ಇದು ಮೂವಿಗೆ ಸ್ವಲ್ಪ ಹೆವಿ ಸಬ್ಜೆಕ್ಟೇ ಇರ್ಬೋದು, ನಾನು ಒಪ್ಕೊಳ್ತೀನಿ. ಒಂದು ಅದ್ಭುತವಾಗಿರೋ ಒಂದು ಬುಕ್ ಮಾಡ್ಬೋದಾಗಿದ್ದಂತಹ ಸಬ್ಜೆಕ್ಟೇ ಇದು. ಬಟ್ ಉಪೇಂದ್ರ ಅವ್ರದ್ದು ಬುಕ್ ಬರೆದ್ರೆ ಜಾಸ್ತಿ ನೋಡ್ತೀರಾ ನೀವು, ಮೂವಿ ಮಾಡಿದ್ರೆ ಜಾಸ್ತಿ ನೋಡ್ತೀರಾ? ಅಲ್ಟಿಮೇಟ್ಲಿ ಏನು ಉದ್ದೇಶ? ಜನರಿಗೆ ತಲುಪಿಸೋದು ಉದ್ದೇಶ ಅಲ್ವಾ? ಅವರ ದೊಡ್ಡ ಸಾಮರ್ಥ್ಯ ಇರೋದೇ ಈ ಮೀಡಿಯಮಲ್ಲಿ, ಸಿನಿಮಾ ಅನ್ನೋ ಮೀಡಿಯಮ್ನಲ್ಲಿ, ಮಾಧ್ಯಮದಲ್ಲಿ. ಅದರಲ್ಲಿ ಅವರು ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್, ಒಂದು ಬುಕ್ ಓದೋ ಪೇಷನ್ಸ್ ಎಷ್ಟು ಜನಕ್ಕಿದೆ ಈಗಿನ ಕಲಿಯುಗದಲ್ಲಿ? ಎಷ್ಟು ಜನ ಪುಸ್ತಕ ಓದ್ತೀರಪ್ಪ ನೀವು? ನೀನು ಓದ್ತೀಯ, ಭಾಳ ಪುಸ್ತಕ ಓದ್ತೀಯ. ನಾನು ಓದಬೇಕಂದ್ರೂ ಬಿಡೋದಿಲ್ಲ, ನೀನು ಡಿಸ್ಟರ್ಬ್ ಮಾಡ್ತಿರ್ತೀಯ, ಬಂದು ಮೆದ್ಲಿಗೆ ಕೈ ಹಾಕ್ತಿರ್ತೀಯ, ಡಿಸ್ಟ್ರ್ಯಾಕ್ಟ್ ಮಾಡ್ತಿರ್ತೀಯ, ಏನೇನೋ ಬ್ಯಾಡ್ದಿರೋದನ್ನು ತಲೆಗೆ ತಂದು ಹಾಕ್ತಾ ಇರ್ತೀಯ. ನೀನು ದೊಡ್ಡ ಹಲ್ಕ ನೀನು. ಹಂಗಿರ್ಬೇಕಾದ್ರೆ ನನಗೆ ಒಂದು 1000 ಪೇಜ್ ಆಗ್ತಿತ್ತು ಆ ಬುಕ್ಕನ್ನೇ ಬರೆದಿದ್ದರೆ, ಒಂದು 500 ಪೇಜ್ ಮಿನಿಮಮ್ ಆಗ್ತಿತ್ತು, ಅಷ್ಟು ಸಬ್ಜೆಕ್ಟ್ ಇದೆ ಅದರಲ್ಲಿ. ನೀನು ಅದನ್ನು ಓದಕ್ಕೆ ಬಿಡ್ತಾ ಇದೆಯಾ? ಎಷ್ಟು ಜನ ಓದ್ತಾಯಿದ್ರು? ಈಗ ಲಕ್ಷಾಂತರ ಜನ ನೋಡಿದ್ರೆ 150 ರೂಪಾಯಿ ಕೊಟ್ಟು 200 ರೂಪಾಯಿ ಕೊಟ್ಟು ಮೂವಿ ನೋಡ್ಕೊಂಡು ಬಂದ್ರೆ ಯೋಚನೆ ಮಾಡ್ತಿದ್ದಾರಾ ಇದ್ರ ಬಗ್ಗೆ? ಹೇಗೆ ನಿನ್ನಂಥವ್ರು ಇರ್ತಾರೆ ಸಮಾಜದಲ್ಲಿ, ಹೇಗೆ ನನ್ನಂಥವ್ರು ಇರ್ತಾರೆ ಸಮಾಜದಲ್ಲಿ, ಹೇಗೆ ನಿನ್ನಂಥವ್ರು ಟೇಕ್ ಓವರ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ ಎಲ್ಲ ಹೇಳಿದಾರಾ? ಮತ್ತು ಆ ಮೂವಿಲಿ ಬರೋ ಆ ಸೌಂಡ್ಗಳು ಅದು ಹೇಳಿರ್ತಾನೆ, ಅದೇ ಫೋಕಸ್ ಮಾಡಿ ಅಂಥೇಳಿ, ಅದಕ್ಕೆ ಹೇಳಿರೋದು ಫೋಕಸ್ ಅಂತೇಳಿ. ಆ ಅರ್ಥದಲ್ಲೂ ಹೇಳಿರ್ಬೋದಲ್ಲ. ಏನೇ ಡಿಸ್ಟ್ರಾಕ್ಷನ್ಸ್ ಬಂದರೂ ಕೂಡ, ಏನೇ ನಿಮ್ಮನ್ನು ಡೈವರ್ಟ್ ಮಾಡೋ ವಿಚಾರಗಳು ಬಂದರೂ ಕೂಡ ಫೋಕಸ್ ಮಾಡಿದ್ರೆ ನಿಮಗೆ ಸಿಗಬೇಕಾಗಿರೋದು ಒಳ್ಳೆ ಸಿಗುತ್ತೆ ಅಂತಲೂ ಹೇಳಿರ್ಬೋದಲ್ಲ. ಸುಮ್ಮನೆ ಇರು, ತೊಂದರೆ ಕೊಡಬೇಡ ನನಗೆ. ರಿವ್ಯೂ ಪಾರ್ಟ್ 2 ಮಾಡೋಕ್ಕೆ ಬಿಡು ನೀನು. ನೋಡೋ ಒಳ್ಳೆಯವನೇ, ನೀನು ಏನೇ ಹೇಳು, ಬರೆದಿಟ್ಕೊಳ್ಳಿ. ನೀವು ಅಷ್ಟೇ, ಜನಕ್ಕೆ ಇದೆಲ್ಲ ಬೇಕಾಗಿಲ್ಲ. ಜನಕ್ಕೆ ಬೇಕಾಗಿರೋದು ನನ್ನಂಥವರು, ನಂತರ ಥಿಂಕ್ ಮಾಡೋರು, ನಂತರ ವಿಚಾರಗಳು. ಅದೇ ಅಲ್ವಾ ಈಗ ಸೊಸೈಟಿಲಿ ನಾವು ನೋಡ್ತಿರೋದು. ಪೊಲಿಟಿಷಿಯನ್ಸಿಗೆ ಬೈತಾ ಇರ್ತೀರ ದೊಡ್ಡದಾಗಿ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂಥೇಳಿ. ಯಾರವರು? ಅವರು ನಮ್ಮೊಳಗೇನೆ ಇರೋರಲ್ವ ಅವರು.
ನಮ್ಮ ತಲೆ ಹೇಗೆ ಒಂದು ವಿಶ್ವನೋ, ಒಂದು ಸೊಸೈಟಿನೂ ಒಂದು ವಿಶ್ವ ಅಲ್ವ, ಒಂದು ಬ್ರೈನ್ ಥರ ಅಲ್ವ ಒಂದು ಸೊಸೈಟಿ. ಅದರ ಪ್ರತಿಫಲನೇ ಅಲ್ವಾ ಎಲ್ಲ ಕೂತಿರೋರವರೆಲ್ಲ. ಅವರಾಗೇನು ಕತ್ತಿ ಹಿಡ್ಕೊಂಡು ಓಟ್ ಹಾಕ್ಸ್ಬಿಟ್ಟು ಹೋದ್ರ ಅಲ್ಲಿಗೆ. ಅವರು ಸಮಾಜದೊಳಗಿರೋ ನನ್ನ ಕ್ಯಾರೆಕ್ಟರ್ನ ಯೂಸ್ ಮಾಡಿ ನಿಮಗೆಲ್ಲ ಬೇರೆ ಬೇರೆ ಡೈವರ್ಷನ್ಸನ್ನು ಕೊಟ್ಟು, ಡಿಸ್ಟ್ರ್ಯಾಕ್ಷನ್ಸನ್ನು ಕೊಟ್ಟು ಅಲ್ಲಿ ಆರಾಮಾಗಿ ಕೂತ್ಕೊಂಡಿದ್ದಾರೆ. ನೀವು ಆಳಿಸ್ಕೊಳ್ತಿದ್ದೀರಿ, ಅವರು ಆಳ್ತಿದ್ದಾರೆ ಅಲ್ವಾ. ಹಾಗೆ ಈಗ ನಿಂದು ವೀಡಿಯೋಗಳ ಕತೆ ಕೂಡ ಅಷ್ಟೇ. ನೀನು ಏನೇ ಮಾಡು, ಬರೆದಿಡ್ಕೊ, ನಿಂದು ಫಸ್ಟ್ ರಿವ್ಯೂ ಓಡಿದಷ್ಟು ಈ ವಿಡಿಯೋ ಓಡಲ್ಲ. ಒಂದು ವೇಳೆ ಓಡಿಲ್ಲ ಅಂತ ಅನ್ಕೋ, ಫಸ್ಟ್ ವಿಡಿಯೋ ಓಡಿದಷ್ಟು ಈ ವಿಡಿಯೋ ಓಡಿಲ್ಲ ಅಂತ ಅನ್ಕೋ, ಅದರ ಅರ್ಥ ಏನು? ನಾನೇ ಗೆದ್ದೆ, ನೀನೇ ಸೋತೆ ಅಂತ ಅರ್ಥ. ಇಡೀ ಜಗತ್ತಿಗೆ ನೀನು ಅದನ್ನು ಸಾರ್ದಂಗೆ ಆಗಿಬಿಡುತ್ತೆ. ಜನಕ್ಕೆ ಏನು ಬೇಕಾಗಿರೋದು, ಜನ ಯಾವುದನ್ನು ಎಂಜಾಯ್ ಮಾಡ್ತಾರೆ, ಜನಕ್ಕೆ ಯಾವುದು ಎಂಟರ್ಟೈನಿಂಗ್, ಅವರಿಗೆ ಕಿಕ್ ಕೊಡೋದು ಯಾವುದು, ಮಜಾ ಕೊಡೋದು ಯಾವುದು ಅಂತ ಸಾಬೀತು ಮಾಡ್ದಂಗೆ ಆಗುತ್ತೆ. ಇಡೀ ಸೊಸೈಟಿಯನ್ನು ಕೆಟ್ಟ ಸೊಸೈಟಿ ಅಂತ ನೀನು ಪ್ರೂವ್ ಮಾಡ್ದಂಗೆ ಆಗುತ್ತೆ. ನಿನಗೆ ಬೇಕಾ ನೋಡು, ಈ ವಿಡಿಯೋ ಹಾಕ್ತೀಯಾ ಇಲ್ವಾ ಅಂತ ನಿನಗೆ ಡಿಸೈಡ್ ಮಾಡು. ಹೇಗೆ? ಇದು ಹುಳ ಅಲ್ಲ, ಹೆಬ್ಬಾವು ನಿನ್ನ ತಲೆ ಹೋಗ್ಬಿಡ್ತಿರೋದು. ನೀನೀಗ ಸೊಸೈಟಿ ಹಣೆ ಮೇಲೆ ಸೀಲ್ ಹೊಡೆಯೋಕೆ ಹೊರಟಿದ್ಯಾ, ಅವ್ರು ಒಳ್ಳೆಯವರ ಕೆಟ್ಟವರ ಅಂತ. ನೋಡೋಣ ಅವ್ರು ಪ್ರೂವ್ ಮಾಡಲಿ ಅವ್ರು ಒಳ್ಳೆಯವರ ಕೆಟ್ಟವರ ಅಂಥೇಳಿ. ಹಾಗೇನಾರು ಆಗ್ಬಿಟ್ರೆ ಏನು ಮಾಡೋದೀಗ? ಇಡೀ ಸಮಾಜ ಕೆಟ್ಟ ಸಮಾಜ ಅಂತ ನಾನು ಸೀಲ್ ಹೊಡೆಯೋಕ್ಕಾಗತ್ತೆ ಸಮಾಜದ ಮೇಲೆ? ಆ ಕೆಟ್ಟವನು ಹೇಳ್ತಿರೋದು ನಿಜ ಅಲ್ವಾ? ಏನೂ ಇಲ್ಲದೇ ಇರೋ ವಿಡಿಯೋ, ಏನೂ ಹೇಳಲೇ ಇಲ್ಲ. ಮೂವಿಲಿ ಬರೋ ಒಂದೆರಡು ಸೌಂಡ್ಗಳನ್ನಷ್ಟೇ ಅದರಲ್ಲಿ ನಾವು ಇಟ್ಟಿರೋದು. ಅದಕ್ಕಿಂತ ಇದೇನಾದ್ರು ಕಮ್ಮಿ ಜನ ನೋಡಿಬಿಟ್ರೆ ಇಡೀ ಸಮಾಜನೇ ಒಂದು ಅದರ ಯೋಚನಾ ಶಕ್ತಿ ಮೇಲೆ ಕ್ವಶನ್ ಮಾರ್ಕ್ ಹಾಕ್ದಂಗೆ ಆಗೋದಿಲ್ವಾ? ಇಲ್ಲ, ಪಾರ್ಟ್ 2 ಮಾಡೋದೇ ಬೇಡ. ಇಲ್ಲ, ಈ ವಿಡಿಯೋ ಪಬ್ಲಿಷ್ ಆಗಬಾರ್ದು. ಪಾರ್ಟ್ 2 ಪಬ್ಲಿಷ್ ಆಗಲೇಬಾರ್ದು. ಯಾವ ಕಾರಣಕ್ಕೂ ಕೆಟ್ಟವನು ಗೆಲ್ಲಬಾರ್ದು. ಡಿಲೀಟ್ ಮಾಡಿಬಿಡಿ. ಕಟ್ ಮಾಡೋದು ಮಾತ್ರ ಅಲ್ಲ, ಈ ವಿಡಿಯೋನ ಡಿಲೀಟ್ ಮಾಡಿಬಿಡಿ. ಎಲ್ಲೂ ಇರಬಾರ್ದು, ನಮ್ಮ ಸಿಸ್ಟಮಲ್ಲಿ ಈ ವಿಡಿಯೋ ಎಲ್ಲೂ ಇರಬಾರ್ದು. ಡಿಲೀಟ್ ಆಗಿ ಹೋಗ್ಬಿಡ್ಬೇಕು. ಇದನ್ನು ಜನ ನೋಡಬಾರ್ದು, ಈ ವಿಡಿಯೋನ. ಇದು ಪಬ್ಲಿಷ್ ಆಗಬಾರ್ದು. UI ಮೂವಿಯ ರಿವ್ಯೂನ ಪಾರ್ಟ್ 2 ವಿಡಿಯೋವನ್ನು ಡಿಲೀಟ್ ಮಾಡಿದ ಬಳಿಕವೂ ಕುತೂಹಲ ತಡೆಯಲಾರದೆ ರೀಸೈಕಲ್ ಬಿನ್ನಲ್ಲಿದ್ದ ಫೈಲನ್ನು ಓಪನ್ ಮಾಡಿ ನೋಡಿದ ಎಡಿಟರ್ ತಡೆಯಲಾಗದೆ ಅವನೊಳಗಿರುವ ಕೆಟ್ಟವನು ಆಕ್ಟಿವೇಟ್ ಆಗಿ ಈ ವಿಡಿಯೋವನ್ನು ಪಬ್ಲಿಷ್ ಮಾಡೇ ಬಿಟ್ಟಾಗ ಸಮಯ ಓಡ್ತಾ ಇತ್ತು.